ಅಧಿಕ ಮಾಸದ 16 ಸೋಮವಾರ ವ್ರತದ ಸಂಪೂರ್ಣ ಮಾಹಿತಿ. ಅಧಿಕ ಮಾಸದ ಮಹತ್ವ 3 ವರ್ಷಕ್ಕೊಮ್ಮೆ ಬರುವ ಪವಿತ್ರ ಮಾಸ, ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಮಾಡಿದ ಪೂಜೆ, ವ್ರತ, ದಾನಗಳು ತುಂಬ ಫಲಪ್ರದವಾಗಿದೆ. ನಾನು ಈಗ ಹೇಳಲು ಹೊರಟಿದ್ದು 16 ಸೋಮವಾರ ವ್ರತ ಯಾಕೆ ಮಾಡ್ತಾರೆ. ಕುಟುಂಬದಲ್ಲಿ ಸುಖ ಶಾಂತಿ ಬರಲು, ದಾಂಪತ್ಯ ಜೀವನ ಚೆನ್ನಾಗಿರಲು, ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ, ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ, ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲು, ಕಷ್ಟಗಳು ಕಡಿಮೆಯಾಗಲು ಈ ವ್ರತವನ್ನು ಮಾಡ್ತಾರೆ. ಮತ್ತು ಈ ವ್ರತವನ್ನು ಯಾರ್ಯಾರು ಮಾಡಬಹುದು? ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಮಾಡಬಹುದು. ಸೂತಕ ಇದ್ದವರು ಮಾಡಬಹುದು. ಗರ್ಭಿಣಿಯರು ಮತ್ತು ಬಾಣಂತಿಯರು ಮಾಡಬಾರದು. ಆರೋಗ್ಯ ಸಮಸ್ಯೆ ಇರುವವರು ಯಥಾಶಕ್ತಿ ಮಾಡಬಹುದು. ಪೂಜೆ ಬೇಕಾಗಿರೋ ಸಾಮಗ್ರಿಗಳು: ಪೂಜೆಗೆ ಹುತ್ತದ ಮಣ್ಣು ಬೇಕು, ಬಿಲ್ವ ಪತ್ರೆ ಬೇಕು, ಬಿಳಿ ಹೂಗಳು ಬೇಕು, ತುಪ್ಪದ ದೀಪ, ಅಕ್ಷತೆ, ವಿಭೂತಿ, ಗಂಧ, ಬಿಳಿ ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಬಾಳೆಹಣ್ಣು, ಹಾಲು, ಕರ್ಪೂರ, ಊದ್ಬತ್ತಿ. ಹುತ್ತದ ಮಣ್ಣನ್ನು ಹೆಂಗೆ ತರಬೇಕು? ಹುತ್ತದ ಮಣ್ಣನ್ನು ತರುವ ವಿಧಾನವನ್ನು ನಾನು ಹೇಳ್ತೀನಿ ಕೇಳ್ರಿ. ಇವಾಗ ಗುರುವಾರ ಮತ್ತು ಶುಕ್ರವಾರ ತರಬೇಕು. ಮೊದಲು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಬೇಕು. ಹುತ್ತಕ್ಕೆ ಅರಿಶಿಣ ಕುಂಕುಮ ಹಚ್ಚಬೇಕು. ಹಾಲು ಸಮರ್ಪಿಸಬೇಕು. ಕರ್ಪೂರ ಹಚ್ಚಬೇಕು. ಪ್ರಾರ್ಥನೆ ಮಾಡಿ, ನಾನು ಮಾಡ್ತಾ ಇರೋ ಪೂಜೆಗೆ ನಿನ್ನ ಹುತ್ತದ ಮಣ್ಣನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಅಪ್ಪ ಅಂತೇಳಿ ಭೂಮಿ ತಾಯಿನ ಬೇಡ್ಕೊಂಡು ಹುತ್ತದ ಮಣ್ಣನ್ನು ತರಬೇಕು. ಮಣ್ಣನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಅದನ್ನೆಲ್ಲ ಜಡಿ ಹಿಡಿದು ನೀಟಾಗಿ ಪುಡಿ ಮಾಡಿ ಜಡಿ ಹಿಡಿದು ನೀಟಾಗಿ ಇಟ್ಕೋಬೇಕು. ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು? ಪ್ರದೋಷ ಸಮಯದಲ್ಲಿ ಮಾಡಬೇಕು. ಮತ್ತು ಶಿವಲಿಂಗ ಮಾಡೋ ವಿಧಾನ ಹೇಗೆ ಅಂತಂದರೆ, ಹುತ್ತದ ಮಣ್ಣಿಗೆ ಹಾಲು ನೀರು ಸೇರಿಸಬೇಕು. ಗಂಧ ಮತ್ತು ವಿಭೂತಿ ಹಾಕಬೇಕು. ಓಂ ನಮಃ ಶಿವಾಯ ಅಂತ ಜಪ ಮಾಡ್ಕೊತ ಶಿವಲಿಂಗ ಮಾಡಬೇಕು. ಒಂದು ಸೋಮವಾರಕ್ಕೆ 4 ಶಿವಲಿಂಗ ಮಾಡಬೇಕು. ಅಧಿಕ ಮಾಸದಲ್ಲಾದರೆ 4 ಶಿವಲಿಂಗ ಮಾಡಬೇಕು. ಶಿವಲಿಂಗ ಪ್ರತಿಷ್ಠಾಪನೆಯನ್ನು ಹೇಗೆ ಮಾಡಬೇಕು ಅಂದರೆ, ತಟ್ಟೆಯಲ್ಲಿ ಅಕ್ಕಿ ಹಾಕಬೇಕು. ಅದನ್ನು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು. 4 ಶಿವಲಿಂಗಗಳನ್ನು ಇಡಬೇಕು. ವಿಭೂತಿ ಮತ್ತು ಗಂಧವನ್ನು ಹಚ್ಚಬೇಕು. ಗೆಜ್ಜೆ ವಸ್ತ್ರ ಹಾಕಬೇಕು. ಹೂವು ಮತ್ತು ಬಿಲ್ವಪತ್ರೆಗಳನ್ನು ಅರ್ಪಿಸಬೇಕು. ದೀಪ ಮತ್ತು ನೈವೇದ್ಯ 2 ತುಪ್ಪದ ದೀಪ ಹಚ್ಚಬೇಕು. ಗೋಧಿ ಹಿಟ್ಟಿನ 3 ಉಂಡೆಗಳನ್ನು ಮಾಡಿಕೊಳ್ಳಬೇಕು. ಅದನ್ನೇ ನೈವೇದ್ಯವಾಗಿ ಇಡಬೇಕು. ಗಣಪತಿ ಪೂಜೆ ಮೊದಲು ಮಾಡಬೇಕು. ಗಣೇಶ ಪೂಜೆ ಮಾಡಿದ ನಂತರ ಅಡೆತಡೆ ಇಲ್ಲದೆ ವ್ರತ ಪೂರ್ಣವಾಗಲಿ ಎಂದು ಪ್ರಾರ್ಥನೆ ಮಾಡಬೇಕು. ಶಿವಪೂಜೆ ವಿಧಾನ: ಬಿಲ್ವಾರ್ಚನೆ ಮಾಡಬೇಕು. ಶಿವ ಅಷ್ಟೋತ್ತರ ಹೇಳಬೇಕು. ಓಂ ನಮಃ ಶಿವಾಯ ಜಪ ಮಾಡಬೇಕು. ವ್ರತ ಕಥೆ ಓದಬೇಕು. ಮಂಗಳಾರತಿ ಮತ್ತು ಪ್ರದಕ್ಷಿಣೆ, ಮಹಾಮಂಗಳಾರತಿ ಮಾಡಬೇಕು. ಪ್ರದಕ್ಷಿಣೆ ಹಾಕಬೇಕು. ಮನಸಾರೆ ಶಿವನಿಗೆ ಪ್ರಾರ್ಥನೆ ಮಾಡಬೇಕು. ಹಸುವಿಗೆ ನೈವೇದ್ಯ: ಒಂದು ಗೋಧಿ ಉಂಡೆಯನ್ನು ಹಸುವಿಗೆ ತಿನ್ನಿಸಬೇಕು. ಬಾಳೆಹಣ್ಣು ಕೂಡ ಕೊಡಬಹುದು. ಇದು ಮುಖ್ಯ ನಿಯಮಗಳಲ್ಲಿ ಒಂದು. ಉಪವಾಸ ಬಿಡುವ ವಿಧಾನ: ಉಳಿದ ಉಂಡೆಗಳೆಲ್ಲ ಒಂದನ್ನು ತಿನ್ನಬೇಕು. ನಂತರ ಹಾಲು ಮತ್ತು ಹಣ್ಣನ್ನು ಸೇವಿಸಬಹುದು. ಶಿವಲಿಂಗವನ್ನು ಹೇಗೆ ಇಡಬೇಕು? ಮುಂದಿನ ದಿನ ಗೌರವದಿಂದ ತೆಗೆದು ಇಡಬೇಕು. ಯಾರು ಮುಟ್ಟದ ಜಾಗದಲ್ಲಿ ಇಡಬೇಕು. ಒಡೆಯದಂತೆ ಜಾಗೃತವಾಗಿ ವಹಿಸಬೇಕು. ಎಷ್ಟು ವಾರ ಮಾಡಬಹುದು? ಅಧಿಕ ಮಾಸದಲ್ಲಿ ಬರುವ 4 ಸೋಮವಾರ ಮಾಡಬೇಕು. ವಾರಕ್ಕೆ 4 ಶಿವಲಿಂಗ, ಒಟ್ಟು 16 ಶಿವಲಿಂಗ ಆಗುತ್ತದೆ. ವಿಸರ್ಜನೆ ವಿಧಾನ: ಕೊನೆಯ ವಾರದ ನಂತರ ಬುಧವಾರ ವಿಸರ್ಜನೆ ಮಾಡಬೇಕು. ನದಿ ಅಥವಾ ಹರಿಯುವ ನೀರಿನಲ್ಲಿ ಬಿಡಬೇಕು. ಪೂಜೆ ಮಾಡಿ ಗೌರವದಿಂದ ವಿಸರ್ಜನೆ ಮಾಡಬೇಕು. ಪೀರಿಯಡ್ಸ್ ಬಂದರೆ ಏನು ಮಾಡಬೇಕು? ಆ ವಾರ ಸ್ಕಿಪ್ ಮಾಡಬಹುದು. ಹೆಣ್ಮಕ್ಳಿಗೆ ಮುಟ್ಟಿನ ದಿನಗಳಲ್ಲಿ ಬಿಟ್ಟರೆ ಅದರದ್ದೇನೂ ದೋಷ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಮುಂದೆ ಪೂರ್ಣ ಮಾಡಿ ವ್ರತವನ್ನು ಕಂಪ್ಲೀಟ್ ಮಾಡಬೇಕು. ವ್ರತದ ಫಲಗಳು: ಶಿವನ ಕೃಪೆಗೆ ಸಿಗುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿ ಸಿಗುತ್ತದೆ. ಆರೋಗ್ಯ ಮತ್ತು ಐಶ್ವರ್ಯ ಸಿಗುತ್ತದೆ. ದಾಂಪತ್ಯ ಜೀವನ ಉತ್ತಮವಾಗಿರುತ್ತದೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಓಂ ನಮಃ ಶಿವಾಯ. ಇಷ್ಟು ಈ ವ್ರತದ ನಿಯಮವಾಗಿರುತ್ತದೆ. ಈ ವ್ರತವನ್ನು ಯಾರ್ಯಾರು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮೊದಲನೇ ಸೋಮವಾರ ಆಗಿಲ್ಲ ಅಂದರೂ ಇನ್ನೊಂದು ಸೋಮವಾರದಿಂದಾದರೂ ಹಿಡಿಬೋದು. ಅಟ್ಲೀಸ್ಟ್ ಈ ಅಧಿಕ ಮಾಸದಲ್ಲಿ ಹಿಡಿದು ನೆಕ್ಸ್ಟ್ ಜ್ಯೇಷ್ಠ ಮಾಸದಲ್ಲಿ ಕಂಪ್ಲೀಟ್ ಮಾಡಿ ಉದ್ಯಾಪನೆ ಮಾಡ್ಬೋದು. ಈ ಪೂಜೆ ವಿಧಾನ ಇಷ್ಟ ಆಗಿರ್ತದೆ ನಿಮಗೆ. ಮೇನಾಗಿ ಈ 16 ಸೋಮವಾರದ ಪುಸ್ತಕವನ್ನು ಸಿಗ್ತದೆ. ಆ ಪುಸ್ತಕವನ್ನು ತೊಗೊಂಬಂದರೆ ನಿಮ್ಗೆ ಈಸಿಯಾಗಿ ಈ ಕಥೆಯೆಲ್ಲ ಓದ್ಕೋಬೋದು.